ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಇದು ಬಂದು ಲಾಸ್ಟ್ ಸಂಡೇ ವ್ಲಾಗ್ ಆಗಿರುತ್ತೆ. ಇನ್ನು ಸಂಡೇ ನಾನೇನು ಯೋಗ ಏನು ಮಾಡೋಕ್ಕೆ ಹೋಗಲಿಲ್ಲ. ವಾಕಿಂಗ್ ಹೋಗಿದ್ದೆ ನಮ್ಮ ಮನೆಯವ್ರ ಜೊತೆ. ನಾವು ವಾಕಿಂಗ್ ಹೋದಾಗ ಅಲ್ಲೇ ಒಂದು 5:30 ಆಗಿತ್ತು. ನಾವು ಕರೆಕ್ಟಾಗಿ 5:30 ಮನೆ ಬಿಡ್ತೀವಿ ಫ್ರೆಂಡ್ಸ್ ವಾಕಿಂಗ್ ಮಾಡಬೇಕಾದ್ರೆ. ಇನ್ನಲ್ಲೇ ವಾಪಸ್ ಬರ್ಬೇಕಾದ್ರೆ ನೋಡ್ತಿರ್ಬೋದು ಅಲ್ಲೇ ಎಷ್ಟು ಬೆಳಕರ್ದೈತೆ ಅಂತ. ಇನ್ನು ಮನೆಗೆ ಬಂದು ನೈಟ್ ಏನು ಪಾತ್ರೆ ಜೋಡಿಸು ಇರಲಿಲ್ಲ, ತೊಳೆದು ಇರಲಿಲ್ಲ. ಇನ್ನೇನು ಬೆಳಿಗ್ಗೆ ಎದ್ದು ಭಾನುವಾರ ಅಲ್ವಾ, ಕ್ಲೀನ್ ಮಾಡ್ಕೊಂಡಾಗುತ್ತೆ ಅಂತ ಸುಮ್ಮನೆ ಆಗಿದ್ದೆ. ಇವಾಗೆಲ್ಲ ಪಾತ್ರೆ ಎಲ್ಲ ಜೋಡಿಸಿ ಇನ್ನು ಶೆಲ್ಫೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಸಂಡೇ ಅಂದರೆ ಒಂಥರ ಲೇಝಿ ಡೇ ಫ್ರೆಂಡ್ಸ್. ನಾನು ಆದಷ್ಟು ಶನಿವಾರ ಟೈಮ್ ಏನು ಕಿಚನ್ ಏನು ಕ್ಲೀನ್ ಮಾಡೋಕ್ಕೆ ಹೋಗಲ್ಲ, ಭಾನುವಾರನೇ ಎದ್ದು ಕ್ಲೀನ್ ಮಾಡ್ತೀನಿ. ಯಾಕೆಂದರೆ ಭಾನುವಾರ ಏನು ಅಷ್ಟೊಂದು ಕೆಲಸ ಇರಲ್ಲ ಫ್ರೆಂಡ್ಸ್. ನಾವು ಒಂಥರ ರೆಸ್ಟು, ಭಾನುವಾರ ಅಂದರೆ ನಾನ್ ವೆಜ್ ಮಾಡ್ಕೊಂಡು ತಿನ್ನು ರೆಸ್ಟ್ ಮಾಡು ಆ ಥರ ಇರುತ್ತೆ. ಇನ್ನು ಶೆಲ್ಫು ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇವತ್ತು ಯಾಕೆ ಶುಂಠಿ ಟೀ ಕುಡಿಬೇಕು ಅಂತ ಅನ್ನಿಸ್ತಾಯಿತ್ತು, ಹಂಗಾಗಿ ಶುಂಠಿ ಟೀ ಮಾಡಿದ್ದೆ. ಭಾನುವಾರ ಟೈಮು ಟೀ ಕಾಫಿ ಯಾವುದಾದ್ರೂ ಒಂದು ಮಾಡ್ತೀನಿ. ಇವತ್ತು ಟೀ ಮಾಡಿಬಿಟ್ಟಿದ್ದೆ, ಶುಂಠಿ ಟೀನ. ಇನ್ನು ಚಿಕನ್ ತಂದಿದ್ರು ನಮ್ಮ ಮನೆಯವರು, ಹಂಗಾಗಿ ಚಿಕನ್ ಬಿರಿಯಾನಿಗೆ ರುಬ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇಲ್ಲಿ ಜಾರ್ಗೆ ಒಂದು ಈರುಳ್ಳಿ ಸೇರಿಸ್ತಾ ಇದ್ದೀನಿ, ಒಂದು 2 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು 2 ಇಂಚಷ್ಟು ಶುಂಠಿ ಫ್ರೆಂಡ್ಸ್. ಅಷ್ಟನ್ನೂ ಹಾಕಿ ರುಬ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಬಿರಿಯಾನಿಗೆ ಜಾಸ್ತಿ ಇದ್ರೇ ಟೇಸ್ಟು ಅಂತ ಹೇಳ್ತಾರೆ. ಹಾಯ್ ಫ್ರೆಂಡ್ಸ್, ಇವತ್ತು ಬಂದು ಸಂಡೇ ಸ್ಪೆಷಲ್ ಆಗಿ ಇವತ್ತು ಹೈದ್ರಾಬಾದಿ ಚಿಕನ್ ಬಿರಿಯಾನಿ ಮಾಡ್ತಿದ್ದಾರೆ. ನಮ್ಮ ಮನೆಯವ್ರು ಮಾಡ್ತಿದ್ದಾರೆ, ಸ್ವಲ್ಪ ಚೇಂಜ್ ಆಗಿ. ಯಾವ ಥರ ಮಾಡ್ತಾರೆ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ ಬನ್ನಿ. ಇನ್ನೆಲ್ಲ ರೆಡಿ ಮಾಡಿ, ಇನ್ನೇನೇನು ರೆಡಿ ಮಾಡಿ ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. 4 ಹಸಿರು ಮೆಣಸಿನ್ಕಾಯಿ, 2 ಟೊಮೊಟೊ, 1 ಈರುಳ್ಳಿ, ಇನ್ನು ಈ ಕಡೆ 1 ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ರುಬ್ಬಿಟ್ಟಿದ್ದೀನಿ. ಇಲ್ಲಿ ಕೇಸರಿನ ನೆನೆ ಹಾಕಿದ್ದೀನಿ. ಮಾಮೂಲಿ ಮೊಸರು, ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆಹಣ್ಣು. ಈ ಕಡೆ ಎಣ್ಣೆ ಕಾಯ್ತೈತೆ. ಇನ್ನು ಪ್ಲೇಟಲ್ಲಿ ಎಲ್ಲ ಸ್ಪೈಸಸ್ ಕೂಡ ತಗೊಂಡಿದ್ದೀನಿ. ನಾನು ತಗೊಂಡಿಲ್ಲ, ಎಲ್ಲ ನಮ್ಮ ಮನೆಯವ್ರು ಜೋಡಿಸ್ಕೊಂಡಿರೋದು ಈ ಸ್ಪೈಸಸ್ ಎಲ್ಲ. ಇನ್ನು ಎಣ್ಣೆ ಕೂಡ ಕಾಯ್ತಿತ್ತಲ್ಲ, ಅದಕ್ಕೆ ಎಲ್ಲ ಸ್ಪೈಸಸ್ಸು ಹಾಕಿ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ತಾ ಇದ್ದಾರೆ. ಇನ್ನು ಅದೆಲ್ಲ ಫ್ರೈ ಆದಮೇಲೆ ಆವಾಗಲೇ ತೋರಿಸೋದ್ನೆಲ್ಲ ಪೇಸ್ಟು ಅದನ್ನು ಕೂಡ ಹಾಕಿ ಹಸಿ ಸ್ಮೆಲ್ಲೆಲ್ಲ ಹೋಗೋರು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇನ್ನು ಅದೆಲ್ಲ ಆದಮೇಲೆ ಟೊಮೊಟೊ ಸೇರಿಸ್ತಾ ಇದ್ದೀನಿ. 2 ಟೊಮೊಟೊ ಹಾಕಿದ್ದಾರೆ. ಟೊಮೊಟೊನೂ ಹಾಕಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕವ್ರೆ ಫ್ರೆಂಡ್ಸ್. ಅವ್ರಿಗೆ ಸ್ವಲ್ಪ ಕೊತ್ತಂಬರಿ ಪುದೀನ ಕಡಿಮೆ ಇರಬೇಕು, ಹಂಗಾಗಿ ಕಡಿಮೆ ಕ್ವಾಂಟಿಟಿಲಿ ಹಾಕವ್ರೆ. ಇನ್ನು 1 ಸ್ಪೂನಷ್ಟು ಖಾರದ ಪುಡಿ ಹಾಕವ್ರೆ. ಹಸಿರು ಮೆಣಸಿನ್ಕಾಯಿನೂ ಸೇರಿಸಿದಾರಲ್ಲ, ಹಂಗಾಗಿ ಖಾರದ ಪುಡಿ ಒಂದೇ 1 ಸ್ಪೂನಷ್ಟು ಸೇರಿಸಿ ಎಲ್ಲ ಮಿಕ್ಸ್ ಮಾಡ್ಕೊಂಡವ್ರೆ. ನೀರು ಕೂಡ ಕಾಯಕ್ಕೆ ಇಟ್ಕೊಂಡಿದ್ದಾರೆ. ನೀರಿಗೆ ಕೊತ್ತಂಬರಿ ಪುದೀನ ಮುಂಚೆನೇ ಹಾಕಿದ್ದಾರೆ. ಇವಾಗ ಚಕ್ಕೆ ಮತ್ತು ಲವಂಗ ಹಾಕ್ತಾಯಿದ್ದಾರೆ ಫ್ರೆಂಡ್ಸ್. ಆಮೇಲೆ ಎಣ್ಣೆ ಹಾಕ್ತಿದ್ದಾರೆ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ, ನೀವು ಸ್ವಲ್ಪ ಕಡಿಮೆ ಹಾಕ್ಕೊಳ್ರಿ ಎಣ್ಣೆನ. ಇನ್ನು ಈ ಕಡೆ ಚೆನ್ನಾಗಿ ಫ್ರೈ ಕೂಡ ಎಲ್ಲ ಆಗಿತ್ತು. ಇದಕ್ಕೆ ಚಿಕನ್ ಕೂಡ ಸೇರಿಸ್ಕೊತಾ ಇದ್ದಾರೆ. ಚಿಕನ್ ಸೇರಿಸಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಮಸಾಲ ಚಿಕನ್ ಎಲ್ಲ ಮಿಕ್ಸ್ ಆಗೋ ತನಕ. ಇನ್ನು ಇದಕ್ಕೆ ಒಂದು ಸ್ವಲ್ಪ ಮೊಸರು ಹಾಕ್ಕೊತಾ ಇದ್ದಾರೆ. ಒಂದು ಚಿಕ್ಕ ಬೌಲಷ್ಟು ಟೊಮೊಟೊ ಹಾಕಿದ್ದೀವಿ, ಇನ್ನು ನಿಂಬೆಹಣ್ಣಿನ ರಸ ಬೇರೆ ಹಾಕ್ತೀವಿ, ಹಂಗಾಗಿ ಸ್ವಲ್ಪ ಮೊಸರು ಹಾಕ್ತಿದ್ದಾರೆ. ಇನ್ನು ಮೊಸರೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಒಂದು 1/4 ಸ್ಪೂನಷ್ಟು ಅರಶಿನ ಹಾಕ್ತಾಯಿದ್ದಾರೆ. ಇನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಇದನ್ನು ಈ ಕಡೆ ಅನ್ನಕ್ಕೆ ನೀರು ಕಾಯಕ್ಕೆ ಇಟ್ಟಿದ್ವಲ್ಲ, ಇದಕ್ಕೆ ಏಲಕ್ಕಿ ಕುಟ್ಟಾಕ್ತಿದ್ದಾರೆ. ಒಂದು 3 ಏಲಕ್ಕಿ ಕುಟ್ಬಿಟ್ಟು ಆ ನೀರಿಗೆ ಹಾಕ್ತಾ ಇದ್ದಾರೆ. ಇನ್ನು ಚಿಕನ್ಗೆ ಉಪ್ಪು ಹಾಕ್ತಾಯಿದ್ದೀನಿ. ನಾನೇ ಉಪ್ಪು ಹಾಕಿರೋದು, ನಮ್ಮ ಮನೆಯವ್ರು ವೀಡಿಯೋ ಮಾಡಿಲ್ಲ. 2ನೇ ಸಲ ಹಾಕಬೇಕಾದ್ರೆ ವೀಡಿಯೋ ಮಾಡಿದ್ದಾರೆ. ಇನ್ನು ಉಪ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು ಫ್ರೆಂಡ್ಸ್, ಜಾಸ್ತಿ ಹಾಕೋಳಕ್ಕೆ ಹೋಗ್ಬಾರ್ದು. ಯಾಕೆಂದರೆ ಅನ್ನಕ್ಕೂ ಕೂಡ ಹಾಕಿರ್ತೀವಲ್ಲ, ಹಂಗಾಗಿ. ಇನ್ನು ನೀವು ಎಲೆ ನೋಡ್ತಾ ಇದ್ದೀರಲ್ಲ, ಇದು ಏನು ಎಲೆ ಅಂತ ಕರೀತಾರೆ ಅಂತ ನನಗೂ ಈ ಎಲೆ ಹೆಸರು ಗೊತ್ತಿಲ್ಲ ಫ್ರೆಂಡ್ಸ್. ಇದನ್ನು ಬಿರಿಯಾನಿಗೆ, ರೈಸ್ ಐಟಮ್ಗೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಹಂಗಾಗಿ ಫ್ರೈ ಮತ್ತು ರೈಸು ಎರಡಕ್ಕೂ ಹಾಕ್ತಾಯಿದ್ದೀನಿ. ಇದು ನಮ್ಮ ಮನೆ ಹತ್ರನೇ ಹಾಕಿದ್ದೀನಿ ಫ್ರೆಂಡ್ಸ್. ಹಾಕಲೇ ಒಂದು 2 ತಿಂಗಳಾಗೈತೆ. ಸ್ಮೆಲ್ ಮಾತ್ರ ಇದು ಚೆನ್ನಾಗಿರುತ್ತೆ. ನೀರು ಕೂಡ ಕುದೀತಿತ್ತು. ಅಕ್ಕಿನೂ ಕೂಡ ತೊಳೆದು ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಜೀರಾ ರೈಸ್ ತಗೊಂಡಿದ್ದೀನಿ ಫ್ರೆಂಡ್ಸ್, ಬಾಸುಮತಿ ಏನು ಬಳಸ್ತಾ ಇಲ್ಲ. ನಮ್ಮ ಮನೇಲಿ ಬಾಸುಮತಿ ಖಾಲಿ ಆಗಿತ್ತು, ಹಂಗಾಗಿ ಜೀರಾ ರೈಸ್ ಅಷ್ಟೇ ಯೂಸ್ ಮಾಡ್ತಾಯಿದ್ದೀನಿ. ನೀವು ಜೀರಾ ರೈಸ್ ಇಲ್ಲ ಅಂದರೆ ಮಾಮೂಲಿ ಸೋನಾ ಮಸೂರಿಲೂ ಕೂಡ ಮಾಡ್ಕೋಬೋದು. ನಾನು ಸೋನಾ ಮಸೂರಿಲಿ ಕೂಡ ಮಾಡ್ತೀನಿ. ಈ ಅನ್ನ ಮಾಡಬೇಕಾದ್ರೆ ನೀರು ಚೆನ್ನಾಗಿ ಕುದ್ಮೇಲೆ ಅಕ್ಕಿ ಹಾಕಿ ಮಾಡಬೇಕು ಫ್ರೆಂಡ್ಸ್. ಇನ್ನು ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ಯಾಕೆ ಇದನ್ನು ನೀರು ಚೆನ್ನಾಗಿ ಕುದ್ಮೇಲೆ ಇದು ಮಾಡಬೇಕು ಅಂತಂದರೆ, ಅನ್ನ ಉಳ್ಳಕ್ಕಿ ಥರ ಆದರೆ ಚೆನ್ನಾಗಿರಲ್ಲ, ಅನ್ನ ಉಡುಡಿಯಾಗಿ ಆಗಬೇಕು.
ಕಿಟಕಿ ಅಂತ ತಕ್ಕಂತ ಇಲ್ಲ, ಮುಗಿಸ್ತಕ್ಕಂತ ಇಲ್ಲ, ಅಲ್ಲೇ ದಡ ದಡ ಅಂತ ಅದು ಮೋಸ್ಟ್ಲಿ ಬೀಡಿಂಗ್ ಹೋದ್ರೆ ಏನ್ ಮಾಡ್ತೀಯಾ? ಗಾಡಿ ಹೊಸ ಗಾಡಿ ತಂದು ಫ್ರೆಶ್ ಗಾಡಿ ಸೇನೆ ಮಾಡೋದು, ಅವತ್ತು ಸೇಲ್ಗಳು ಆಕ್ಟಿವೇಟ್ ಆಗ್ತಾರೆ. ನೀನು ಆಕ್ಚುಲಿ MBBS ಮಾಡಬೇಕಾಗಿತ್ತು. ಈಗ ಅವ್ರು ಓದೋದೇ ನಾವು ಓದಿರ್ತೀವಿ, ಬಟ್ ಏನಂದ್ರೆ ನಮ್ದು ಮೆಡಿಸಿನ್ ಮಾತ್ರ ಓದಿರ್ತೀವಿ ಜಾಸ್ತಿ, ಅವ್ರ ಸರ್ಜರಿ ಜಾಸ್ತಿ. ಅವ್ರಿಗೂ ಫಾರ್ಮಕಾಲಜಿ ಮೆಡಿಸಿನ್ ಏನಿದೆ ಫಾರ್ಮಕಾಲಜಿ ಸಬ್ಜೆಕ್ಟ್ ಅವ್ರಿಗೂ ಐತೆ, ಆಮೇಲೆ ಫಾರ್ಮಾಸ್ಯೂಟಿಕ್ಸ್ ಅಂತ ಇದ್ದಲ್ಲ ಅದು ಅವ್ರಿಗೂ ಐತೆ. ಎಲ್ಲ ಫೋನಲ್ಲೂ ಶ್ರೀನಿವಾಸ್ ಬಾಬು ಚಿಕನ್ ಬಿರಿಯಾನಿ. ಎಲ್ಲರಿಗೂ ಫೋನ್ ಮಾಡಿ ಹೇಳ್ಬಿಡ್ತಾರೆ ನಾನು ಬಿರಿಯಾನಿ ಮಾಡಿದ್ದು ಗೊತ್ತಾ? ಸಾಕಾದಾಗ ಬಂದಿತ್ತು ಹಿಂಗೂ ಮಾಡಿದ್ದೆ, ರೆಸಿಪಿ ಕೇಳಿಲ್ಲ ಅಂದ್ರೆ ನೀನು ಹೇಳ್ತೀಯ ಅಂತಾರೆ ಅದಕ್ಕೆ ಗೊತ್ತು. ಈಗ ಯಾರಿಗೂ ಹೋಗುತ್ತೆ ಫಸ್ಟ್ ಬಿರಿಯಾನಿ ತಿಂತಾರೆ ಫೋನು ಈ ಪದ ಮಾಡ್ಬೋದಿಲ್ಲ ಜಾಸ್ತಿ ಆಯ್ತು. ಅನ್ನೋದಕ್ಕೆ ಟೇಸ್ಟ್ ಆಗಲ್ವಾ? ಇಲ್ಲ ನಾನು ಅವತ್ತು ಮಾಡಿರ್ಲಿಲ್ವ ರೀ. ನಾ ಬೇಗ ನೀನು ಅನ್ನ ಮಾಡಕ್ ಹೋದ್ರೆ ಅನ್ನ ಏನಾಗುತ್ತೆ ಹೇಳು? ಉಳ್ಳಕ್ಕೆ ಆಗುತ್ತೆ. ನಿಂಬೆಣ್ಣೆ ಅವಾಗ ಇಡ್ತೀಯ ಇದ್ಕ? ಇನ್ನು ಅನ್ನ ಕೂಡ ಕುದೀತಾ ಐತೆ. ಅನ್ನ ಒಂದು ಅರ್ಧ ಭಾಗ ಬೆಂದೈತೆ ಅಂದಾಗ ಒಂದು 3-4 ಹನಿ ಅಷ್ಟು ನಿಂಬೆಹಣ್ಣಿನ ರಸ ಹಾಕಬೇಕು ಫ್ರೆಂಡ್ಸ್. ಇದನ್ನು ಹಾಕೋದ್ರಿಂದ ಅಗ್ಳುಗಳು ಒಂದಕ್ಕೊಂದು ಅಂಟಲ್ಲ ಅಂತ ಹಾಕ್ತಾರಂತೆ. ನಮ್ಮ ಮನೆಯವ್ರ ಅಕ್ಕ ಇದನ್ನು ನನಗೆ ಹೇಳ್ಕೊಟ್ಟಿತ್ತು. ಇನ್ನು ನೋಡ್ತಿರ್ಬೋದು ಈ ಕಡೆ ಗ್ರೇವಿ ಕೂಡ ರೆಡಿಯಾಗಿತ್ತು. ಫುಲ್ ಘಮ ಘಮ ಅಂತಿತ್ತು ಫ್ರೆಂಡ್ಸ್. ನಮ್ಮ ಮನೆಯವ್ರು ಚೆನ್ನಾಗಿ ಅಡುಗೆ ಮಾಡ್ತಾರೆ. ಇನ್ನು ಇದಕ್ಕೆ ಕೇಸರಿ ನೀರು ನೆನೆಸಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಕೇಸರಿ ನೀರು ಆದಮೇಲೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ನಿಂಬೆಹಣ್ಣೆಲ್ಲ ಹಾಕಿದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಇನ್ನು ಈ ಕಡೆ ಅನ್ನ ಕೂಡ ಆಗಿತ್ತು ಫ್ರೆಂಡ್ಸ್. ಈ ಅನ್ನ ಹೆಂಗೆ ಅಂದರೆ ಒಂದು 3/4 ಭಾಗ ಅಷ್ಟೇ ಬೇಯಿಸ್ಕೋಬೇಕು, ಪೂರ್ತಿ ಬೇಯಿಸೋಕೆ ಹೋಗಬಾರ್ದು. ಒಂದು 3/4 ಭಾಗ ಬೆಂದ ತಕ್ಷಣವೇ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಬಸಿಬೇಕು. ಮತ್ತು ಇವು ಅನ್ನಕ್ಕೆ ಜಾಸ್ತಿ ನೀರಿಡಬೇಕು ಫ್ರೆಂಡ್ಸ್, ಕಡಿಮೆ ನೀರಿಡಕ್ಕೆ ಹೋಗಬಾರ್ದು. ನೋಡ್ತಿರ್ಬೋದು ನೀವು ಅನ್ನ ಎಷ್ಟು ಉದುದ್ರಾಗಿ ಬಂದಿದೆ ಅಂತ. ಈ ಥರ ಉದುದ್ರಾಗಿ ಆಗಬೇಕು ಫ್ರೆಂಡ್ಸ್ ಅನ್ನ. ಇನ್ನು ಫ್ರೈ ಕೂಡ ರೆಡಿಯಾಗಿತ್ತಲ್ಲ, ಇದಕ್ಕೆ ಏನು ಅನ್ನ ಬಸ್ತಿಕ್ಕಿದೆ ನೋಡಿರಿ ಅದನ್ನು ಸೇರಿಸ್ತಾ ಇದ್ದೀನಿ. ನಾನಾದರೆ ಇದನ್ನು ಒಂದು 3-4 ಲೇಯರ್ ಮಾಡ್ತೀನಿ ಫ್ರೆಂಡ್ಸ್. ಇದು ನಮ್ಮ ಮನೆ ರೆಸಿಪಿ ಅಲ್ವಾ, ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಮಾಡ್ತಾಯಿದ್ದೀನಿ. ಇನ್ನು ಆ ಫ್ರೈಗೆ ಅನ್ನ ಹಾಕಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಕ್ವಾಂಟಿಟಿ ಎಲ್ಲ ನಮ್ಮ ಮನೆಯವ್ರದ್ದೇ, ನಾನೇನು ರೆಡಿ ಮಾಡಿಕೊಟ್ಟಿರೋದು ಅಷ್ಟೇ. ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ದಮ್ ಕಟ್ಟಿರ ಆಯಿತು ಫ್ರೆಂಡ್ಸ್. ಇನ್ನು ಮೊಟ್ಟೆ ಕೂಡ ತಂದಿದ್ರು, ಅದನ್ನು ಕೂಡ ಎತ್ತಿಡ್ತಾ ಇದ್ದೀನಿ. ಇನ್ನು ನೀವು ನೋಡ್ತಿರ್ಬೋದು ಹೆಂಗೆ ಬಂದಿದೆ ಬಿರಿಯಾನಿ ಅಂತ. ನಿಜವಾಗ್ಲೂ ಫ್ರೆಂಡ್ಸ್ ಟೇಸ್ಟ್ ಮಾತ್ರ ಸೂಪರಾಗಿತ್ತು. ನಮ್ಮ ಮನೆಯವ್ರು ಯಾವಾಗಲಾರು ಹಿಂಗೆ ಅಪ್ರೂವ್ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ ಮಾತ್ರ. ಇವತ್ತೇನೋ ಬಿರಿಯಾನಿ ನಾನೇ ಮಾಡ್ತೀನಿ ಅಂತಂದ್ರು, ನನಗೂ ಹೆಂಗೋ ಖುಷಿ ಆಗ್ಬಿಡ್ತು. ಅದಕ್ಕೆ ನಾನು ಹೇಳೋದು ಏನಂತ ಹೇಳಿ, ಭಾನುವಾರ ಟೈಮು ನೀನು ಅಡುಗೆ ಮಾಡು ಅಂತ. ನಿನ್ನಲ್ಲಿ ಒಬ್ಬ ನಳ ಮಹಾರಾಜ ಇದ್ದಾನೆ ಒಳಗಡೆ. ಬಟ್ ಯಾಲಕ್ಕಿ ಮುಚ್ಚಲಾಗಬೇಕು, ಯಾಲಕ್ಕಿ ಜಾಸ್ತಿ ಬೇಕಲ್ಲ. ಯಾಲಕ್ಕಿ ಜಾಸ್ತಿ ಹಾಕಿದ್ರೆ ಅದು ಒಂದು ಸ್ವಲ್ಪ ಸಿಹಿ ಥರ ಬರುತ್ತೆ. ಮಿಕ್ಸಿಗೆ ಬರಬೇಕು, ಸ್ವಲ್ಪ ಟೇಸ್ಟ್ ವೇರಿಯೇಷನ್ ಬರುತ್ತೆ.
ಹಾಯ್ ಫ್ರೆಂಡ್ಸ್, ಇನ್ನು ಬಿರಿಯಾನಿ ತಿಂದಿದ್ದೆಲ್ಲ ಆಯಿತು. ಬಿರಿಯಾನಿ ಮಾತ್ರ ಸಖತ್ತಾಗಿತ್ತು. ಊಟ ತಿಂಡಿ ಎರಡನ್ನೂ ಸೇರಿಸಿ ಒಂದೇ ಸಲ ತಿಂದ್ಬಿಟ್ಟು నేను ಅವತ್ತು ಹತ್ರ ತಿಂದಾಗಲೇ 12:30 ಆಗೋಗಿತ್ತು ಫ್ರೆಂಡ್ಸ್. ಬಿರಿಯಾನಿ ಹೊಸ ಥರ ಟ್ರೈ ಮಾಡಿದರು. ಒಂದು 2-3 ಥರ ಮಾಡ್ತಾರೆ, ಇದು ಹೊಸ್ದಾಗಿ ಮಾಡಿದರು ಫ್ರೆಂಡ್ಸ್. ಚೆನ್ನಾಗಿ ಬಂದಿತ್ತು ಬಿರಿಯಾನಿ. ನಮ್ಮ ಮನೆಯವ್ರು ಈ ಥರ ನಾನ್ ವೆಜ್ ಅಂತ ಅಂದರೆ ಹೊಸ್ದಾಗಿ ಮಾಡ್ತಾರೆ. ವೆಜ್ಜಲ್ಲಿ ಮಾತ್ರ ಏನೂ ಮಾಡಿಲ್ಲ ಫ್ರೆಂಡ್ಸ್. ಇದುವರೆಗೂ ಏನೇನು ವೆಜ್ಜಲ್ಲಿ ಟ್ರೈ ಮಾಡಲ್ಲ. ನಾನ್ ವೆಜ್ಜಲ್ಲಾದರೆ ಅದರಲ್ಲೂ ಈ ಬಿರಿಯಾನಿಗಳು ಈ ಥರ ಫ್ರೈ ಆ ಥರದ್ದೆಲ್ಲ ಟ್ರೈ ಮಾಡ್ತಾರೆ. ಇನ್ನು ಅವರು ಊಟ ಮಾಡ್ಕೊಂಡು ಬರ್ತಡೇ ಪಾರ್ಟಿ ಐತೆ ಅಂತ ಅವರು ಕೂಡ ಹೋದರು. ಇನ್ನು ನಾನು ಬಟ್ಟೆ ಐರನ್ ಮಾಡೋಣ ಅಂತ ಅಂದ್ಕೊಂಡೆ ಫ್ರೆಂಡ್ಸ್. ಕರೆಂಟ್ ಇಲ್ಲ. 7 ಗಂಟೆ ತನಕ ಕರೆಂಟ್ ಬರಲ್ವಂತೆ, ಪೇಪರಲ್ಲಿ ಕೊಟ್ಟಿರಂತೆ. ನನಗೆ ಗೊತ್ತಿಲ್ಲ. ನಮ್ಮ ಮನೆಯವರು ಕೂಡ ನನಗೆ ಹೇಳಲಿಲ್ಲ. ಕೆಳಗಡೆ ಅಂಗಡಿ ಇದಾವಣ್ಣ ಮತ್ತು ಕರೆಂಟ್ ಬರಲ್ಲ ಕಣಗ 7 ಗಂಟೆ ತನಕ ಅಂತ. ನಿನ್ನ ಬಟ್ಟೆ ಐರನ್ನು ಕ್ಯಾನ್ಸಲ್ ಆಯಿತು ಅಂತ ಸುಮ್ಮನಾದೆ. ಇನ್ನು ನಮ್ಮ ಮನೆಯಿಂದಗಡೆ ಅಕ್ಕ ಬೆಳಗ್ಗೆ ಮಸಾಲ ರುಬ್ಬಿಸ್ಕೊಂಡು ಹೋಗೋಕ್ಕೆ ಅಂತ ಮನೆಗೆ ಬಂದಿತ್ತು. ಅವರು ಚಿಕನ್ ಫ್ರೈ ಮತ್ತು ಚಿಕನ್ ಸಾರು ಕೊಟ್ಟು ಇವಾಗ ಬಂದು ಕೊಟ್ಟೋದು. ನಾನು ಕೂಡ ಬಿರಿಯಾನಿ ಕೊಟ್ಟು ಕಳಿಸ್ದೆ. ನೋಡೋಕೆ ನಮ್ಮ ಮನೆಯವ್ರು ಫಸ್ಟ್ ಟೈಮು ಈ ಥರ ಟ್ರೈ ಮಾಡಿರೋದು, ಟೇಸ್ಟ್ ಮಾಡು ಅಂತ. ಇನ್ನು ವಾರ್ಡ್ರೋಬ್ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್. ವಾರ್ಡ್ರೋಬ್ ಏನು ಮೀನು 2 ಕಾರಣಕ್ಕೆ ಏನು ಕ್ಲೀನ್ ಮಾಡಬೇಕು ಅಂದರೆ ನಮ್ಮ ಮನೆಯವ್ರು ಹೊಸ ಬಟ್ಟೆ ಹೊಲಿಸ್ಕೊಂಬಂದು ಇಕ್ಕಿದ್ದಾರೆ. ರಾತ್ರಿನೇ ಎಲ್ಲ ಬಟ್ಟೆ ತಂದು ಇಕ್ಕವ್ರೆ. ಹತ್ತತ್ರ ಒಂದು 18-20 ಜೊತೆ ಹೊಲಿಸ್ಕೊಂಬಂದು ಇಕ್ಕವ್ರೆ. ಮಂಚದ ಮೇಲೆಲ್ಲ ಹಂಗೆ ಇಟ್ಬಿಟ್ಟಿದ್ದಾರೆ. ವಾರ್ಡ್ರೋಬಲ್ಲಿ ಇಕ್ಕಕ್ಕೆ ಜಾಗ ಇಲ್ಲ ಅಂತ ಹಳೆ ಬಟ್ಟೆನೇ ತುಂಬವೇನೋ ಒಂದು ಅರ್ಧ ಭಾಗ ತುಂಬವೆ ಫ್ರೆಂಡ್ಸ್ ಅಷ್ಟೇ. ಇನ್ನು ಹೊಸ ಬಟ್ಟೆ ಇಕ್ಕಕ್ಕೆ ಜಾಗ ಬೇಕಲ್ಲ, ಹಂಗಾಗಿ ವಾರ್ಡ್ರೋಬ್ ಕ್ಲೀನ್ ಮಾಡು ಅಂತ ಅಂದರು. ಸರಿ ಅಂತ ಕ್ಲೀನ್ ಮಾಡಬೇಕು. ಇವಾಗ ಮಾಡೋದು ಸಂಜೆ ಮಾಡೋದು ಗೊತ್ತಿಲ್ಲ, ಇನ್ನು ಯಾವಾಗ ಮಾಡೋದು ಅಂತ ನೋಡಬೇಕು. ಇನ್ನು ಇನ್ನೊಂದು ರೀಸನ್ ಏನು ಅಂದರೆ ಹಬ್ಬ ಇನ್ನೇನು ಹತ್ರ ಬರ್ತಾಯಿತ್ತಲ್ಲ ಫ್ರೆಂಡ್ಸ್. ಎಲ್ಲ ಒಂದೇ ಸಲ ಮಾಡ್ಕೊಳಕ್ಕಾಗಲ್ಲ. ಈ ವಾರ್ಡ್ರೋಬ್ಗಳು ಮೇನ್ ಕ್ಲೀನ್ ಮಾಡ್ಕೊಂಬಿಟ್ರೆ ಏನು ಮಿಕ್ಕಿದ ಕೆಲಸಗಳೆಲ್ಲ ಮಾಡ್ಕೋಬೋದು. ವಾರ್ಡ್ರೋಬ್ ಅಂತೇನೇನು ಅದು ಜಾಸ್ತಿ ಏನು ಇದಾಗಿರಲ್ಲ. ಬಟ್ಟೆ ಮಡ್ಚಿಕ್ಕೆ ಏನೇನು ಕ್ಲೋಸ್ ಮಾಡಿದ್ರು ಮುಗೀತಲ್ಲ. ಹಾಗಾಗಿ ವಾರ್ಡ್ರೋಬ್ ಕ್ಲೀನ್ ಮಾಡಬೇಕು. ಇನ್ನು ಊಟ ಮಾಡಿರೋ ಪಾತ್ರೆಗಳಿದ್ದಾವೆ, ಅವನು ತೊಳಿಬೇಕು. ಮತ್ತು ಅಡುಗೆ ಮಾಡೋವು 2 ಇದ್ದಾವೆ. ಜಾಸ್ತಿ ಏನಿಲ್ಲ ಫ್ರೆಂಡ್ಸ್, ಒಂದು ಸ್ವಲ್ಪ ಇದ್ದಾವೆ. ಅವನು ತೊಳೆದ್ರೆ ಆಯಿತು. ಬಿರಿಯಾನಿ ಕೂಡ ಒಂದು ಸ್ವಲ್ಪ ಐತೆ. ಇನ್ನು ರಾತ್ರಿ ಕೂಡ ಆಗುತ್ತೆ. ಇನ್ನು ಬಟ್ಟೆ ಎಲ್ಲ ಜೋಡಿಸ್ಬೇಕು. ನೋಡೋಣ ಏನೇನು ಮಾಡ್ತೀನಿ ಇವತ್ತು ಅಂತ. ಇನ್ನು ಇವತ್ತಿನ ದಿನ ಏನೇನಾಗುತ್ತೆ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ. ದಯವಿಟ್ಟು ನನ್ನ ವೀಡಿಯೋ ನೋಡ್ತಿರೋರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಿರೋರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಾವು ವಾರ್ಡ್ರೋಬ್ ಕ್ಲೀನ್ ಮಾಡೋದ, ಪಾತ್ರೆ ತೊಳೆಯೋದ ನೋಡೋಣ ಫ್ರೆಂಡ್ಸ್. ಏನು ಮಾಡಿದ್ರು ಶೇರ್ ಮಾಡ್ಕೊತೀನಿ. ಇಲ್ಲ ಯಾಕೋ ನಿದ್ದೆ ಕೂಡ ಬರ್ತಾಯಿದೆ, ಇಲ್ಲ ಸುಮ್ಮನೆ ನಿದ್ದೆ ಮಾಡೋದ. ಹಾಯ್ ಫ್ರೆಂಡ್ಸ್, ಮತ್ತೆ ನಾನು ಸಂಜೆ ಮೇಲಿಂದ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ರೆಸ್ಟ್ ಮಾಡ್ತಿದ್ದೆ, ಕರೆಂಟ್ ಕೂಡ ಇರಲಿಲ್ವಲ್ಲ. ಮಧ್ಯಾಹ್ನ ವಾರ್ಡ್ರೋಬ್ ಕ್ಲೀನ್ ಮಾಡಲಿಲ್ಲ. ಇನ್ನು ಇವಾಗ ಅಲ್ಲೇ ಹತ್ತತ್ರ 7 ಗಂಟೆ ಆಗೈತೆ ಟೈಮು. ಈಗ ಸಂಜೆ ಮೇಲಿಂದ ವಾರ್ಡ್ರೋಬ್ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ಬಟ್ಟೆ ಏನು ಜಾಸ್ತಿ ಅಂಡಿಲ್ಲ, ಬೇಗ ಕ್ಲೀನ್ ಮಾಡ್ಬೋದು. 1 ಅವರ್ ಎಲ್ಲ ಆದರೆ 1 ಅವರ್ಗೆಲ್ಲ ಕ್ಲೀನ್ ಮಾಡ್ಬಿಡ್ಬೋದು. ಇನ್ನು ಬೇಗ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಇನ್ನು ಅಡುಗೆ ಕೂಡ ಮಾಡಬೇಕು ಫ್ರೆಂಡ್ಸ್. ಬಿರಿಯಾನಿ ಒಂದು ಸ್ವಲ್ಪ ಐತೆ. ಇನ್ನು ಅಕ್ಕ ಕೊಟ್ಟಿರೋ ಸಾಂಬಾರು ಐತೆ, ಫ್ರೈ ಐತೆ. ಅದಕ್ಕೆ ಅನ್ನನ ಏನಾದರೂ ಒಂದು ಮಾಡಬೇಕು. ನೋಡೋಣ ಏನು ಮಾಡೋದು ಅಂತ. ಇನ್ನು ಫಸ್ಟು ಇದನ್ನು ವಾರ್ಡ್ರೋಬ್ ಕ್ಲೀನ್ ಮಾಡ್ಕೊಂಬಿಡೋಣ. ಈ ಶರ್ಟ್ ಐತಲ್ಲ ಫ್ರೆಂಡ್ಸ್, ಇದನ್ನು ರೇಷ್ಮೆದಿದು ನಮ್ಮ ಗೃಹ ಪ್ರವೇಶಕ್ಕೆ ತಂದಿದ್ದು. ಇದು ಶಲ್ಯ ಮತ್ತು ಪಂಚೆ ಇದನ್ನ ಹತ್ತತ್ರ ಒಂದು ವರ್ಷದ ಮೇಲಾಯಿತು ಹಾಕೊಂಡು. ಗೃಹ ಪ್ರವೇಶಕ್ಕೆ ಒಂದೇ ದಿನಕ್ಕೆ ಹಾಕೊಂಡಿತ್ತು. ಇನ್ನು ಮತ್ತೆ ಹಾಕಿಲ್ಲ. ಇದನ್ನು ಡ್ರೈ ಕ್ಲೀನ್ ಮಾಡಿಸ್ಬಿಟ್ಟು ಐರನ್ ಮಾಡಿಸಿ ಇಟ್ಟಿರೋದಷ್ಟೇ. ಇನ್ನು ಮತ್ತೆ ಹಾಕಿಲ್ಲ. ಒಂದೊಂದು ಸಲ ಏನನ್ಸುತ್ತೆ ಅಂದರೆ ಸುಮ್ಮನೆ ಜಾಸ್ತಿ ದುಡ್ಡು ಕೊಟ್ಟು ಬಟ್ಟೆಗಳು ತರೋದು ವೇಸ್ಟು. ಯಾಕೆ ಅಂತಂದರೆ ನಾವು ಒಂದು ಸಲ ಹಾಕಿದ್ರೆ ಅದು ನೀವು ಎಷ್ಟು ವರ್ಷಕ್ಕೆ ಹಾಕ್ತೀವೋ ಗೊತ್ತಿಲ್ಲ. ಇನ್ನು ಇದು ಕೂಡ ರೇಷ್ಮೆದೇನೆ. ಇದ್ರ ಜೊತೆಗೆ ಈ ಶರ್ಟು ಕೂಡ ರೇಷ್ಮೆದೇನೆ ಫ್ರೆಂಡ್ಸ್. ಇದು ಸೇಮ್ ಗೃಹ ಪ್ರವೇಶಕ್ಕೇ ತಂದಿತ್ತು. ಇದನ್ನು ಆ ಗೃಹ ಪ್ರವೇಶದ ದಿನ ಒಂದು ದಿನ ಹಾಕೊಂಡಿತ್ತು, ನೈಟ್ ಅಷ್ಟೇ. ಇನ್ನು ಮತ್ತೆ ಇದನ್ನು ಕೂಡ ಹಾಕೇ ಇಲ್ಲ. ವಾಷಿಂಗ್ ಮಿಷಿನ್ಗೆ ಹಾಕಬೇಕು ಫ್ರೆಂಡ್ಸ್. ಒಂದ್ಸಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಇನ್ನೂ ಅವ್ರು ಯೂಸ್ ಮಾಡ್ಕೊತಾರೆ. ನಾನು
ವಾಷಿಂಗ್ ಮಿಷಿನ್ಗೆ ಹಾಕ್ತಿಲ್ಲ, ನಾಳೆ ಹಾಕ್ತೀನಿ. ನಮ್ಮ ಮನೆಯವ್ರಿಗೆ ಅಂಗಡಿ ಕೆಲಸ ಆಯ್ತಂತೆ ಫ್ರೆಂಡ್ಸ್, ಹಂಗಾಗಿ ನೀನೇ ಜೋಡಿಸ್ಕೊಂಬಿಡು ಅಂತ ಹೇಳೋದ್ರು. ಸರಿ ಇನ್ನೇನು ಅಂತ ನಾನೇ ಜೋಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ಹಿಂದಗಡೆ ಒಂದು ಕಡೆ ಹಳೆ ಬಟ್ಟೆ ಇಕ್ತೀನಿ, ಇನ್ನೊಂದು ಕಡೆ ಹೊಸ ಬಟ್ಟೆ ಇಕ್ತೀನಿ. ನಮ್ಮ ಮನೆಯವ್ರು ಹೆಂಗೆ ಅಂತಂದರೆ ಫ್ರೆಂಡ್ಸ್, ಒಂದು 18ರಿಂದ ಒಂದು 20 ಜೊತೆ ಒಂದೇ ಸಲ ಹೊಲಿಸ್ಕೊಂಡ್ಬಿಡ್ತಾರೆ. ಇನ್ನು 1.5-2 ವರ್ಷ ತನಕ ಬಟ್ಟೆ ಹೊಲ್ಸೋಕೆ ಹೋಗಲ್ಲ. ಅವ್ರು ಹೊಲಿಸಿರೋ ಬಟ್ಟೆನೇ ಹಾಕೊಳ್ಳೋದು. ಈ ಜೀನ್ಸು ಆ ಥರದ್ದೆಲ್ಲ ಹಾಕೊಳ್ಳಲ್ಲ. ಆಮೇಲೆ ರೆಡಿಮೇಡ್ ಬಟ್ಟೆಗಳು ಹಾಕೊಳ್ಳಲ್ಲ. ಹಂಗಾಗಿ ಪೀಸ್ ತಂದು ಹೊಲಿಸ್ಕೊತಾರೆ. ಈ ಸಲ ಏನು ಮಾಡಿದ್ರು, ಒಂದು 9 ಪೀಸ್ ಏನೋ ರೆಡಿಮೇಡ್ ಶೋರೂಮಲ್ಲಿ ತಂದರು. ಇನ್ನು ಮನೇಲಿ ಒಂದು 3-4 ಜೊತೆ ಇದ್ದು, ಇನ್ನೊಂದು 6-7 ಜೊತೆನೇನೋ ಅಲ್ಲೇ ಟೈಲರ್ ಹತ್ರ ತಗೊಂಡು ಹೊಲಾಕವ್ರೆ. ಇನ್ನು ಹತ್ರ ಒಂದು 18ರಿಂದ 19 ಜೊತೆನೇನೋ ಎಲ್ಲ ಸೇರಿ ಹೊಲಾಕಿ ಎಲ್ಲ ಹೊಲಿಸ್ಕೊಂಡಿರೋದು. ಇನ್ನು ಅವ್ನು ಹೊಲಿಯೋಕ್ಕೆ ಅದು ಇದು ಅನ್ನೋ ಅಷ್ಟೊತ್ತು ಹತ್ರ ಅವರು ಒಟ್ಟಿನಾಗ ಬಟ್ಟೆಗೆ ಅಂತ ಅಂದರೆ ಒಂದು ಸಲ ಬಟ್ಟೆಗೆ ಹಾಕ್ಬಿಡ್ತಾರೆ ಫ್ರೆಂಡ್ಸ್. ಹೆಂಗೆ ಅಂತಂದರೆ ಹತ್ತತ್ರ ಒಂದು 70ರಿಂದ 80 ಸಾವಿರ ತನಕ ಒಂದು ಸಲ ಬಟ್ಟೆಗೆ ಹಾಕ್ತಾರೆ. ಇನ್ನು 1.5-2 ವರ್ಷ ತನಕ ಅವ್ರು ಇನ್ನು ಮತ್ತೆ ಬಟ್ಟೆ ಹೊಲಿಸ್ಕೊಳಕ್ಕೆ ಅಂತಂದರೆ ಏನಾದರೂ ಆಗಲಿ ಅವರು ಒಂದು ಸಲ ಹಾಕೋದ್ರೆ ಇನ್ನು ಮತ್ತೆ ಹಾಕೋಕೆ ಹೋಗಲ್ಲ. ಇನ್ನು ಈ ಒಂದು 2 ತಿಂಗಳಿಂದ ಎಲ್ಲ ಹೊಸ್ದಾಗಿ ತಂದ್ಕೊಂಬಿಟ್ರು. ಇನ್ನು ಅವ್ರಿಗೆ ಇಟ್ಕೊಳಕ್ಕೆ ಬಟ್ಟೆಗಳೇ ಆಗಲಿ, ಇನ್ನು ಟವಲ್ಗಳು, ಶಾಕ್ಸು, ಬೆಲ್ಟು, ಶೂಗಳು ಅವನ್ನೆಲ್ಲ ಹೊಸ್ದಾಗಿ ಎಲ್ಲ ತಂದ್ಕೊಂಬಿಟ್ರು. ಆಮೇಲೆ ಇನ್ನು ಮತ್ತೆ ತಗೊಳಕ್ಕೆ ಹೋಗಲ್ಲ. ಹೊಸ್ದಾಗಿ ತಂದರು ಏನು ಅಂತಂದರೆ ಒಳ್ಳೆ ಕ್ವಾಲಿಟಿ ತಗೊತಾರೆ. ರೆಡಿಮೇಡ್ಸು ಇಲ್ಲ ಬಾಟಾ ಶೂಗಳೆಲ್ಲ ಬಾಟಾದಲ್ಲಿ ತಗೊತಾರೆ. ಅದಾದರೆ ಒಂದು ಶೂಗಳೆಲ್ಲ 2ರಿಂದ 3 ವರ್ಷ ತನಕ 3 ವರ್ಷ ತನಕ ಯೂಸ್ ಮಾಡ್ಕೊತಾರೆ. ನಾವು ಯಾವಾಗಲೂ ತಗೊಂಡಿತ್ತು ಶೂ, ಪಾಪ ಶೂ ಎಲ್ಲ ತಗೊಂಡು ಹತ್ರ ಒಂದು 3-4 ವರ್ಷ ಆಯಿತು ಫ್ರೆಂಡ್ಸ್. ಇವಾಗ ತಗೊಂಡಿದ್ದಾರೆ ಮತ್ತೆ ಶೂನ. ಇನ್ನು ಪಾಪ ಇನ್ನು ಯೂಸು ಮಾಡಿಲ್ಲ, ಎಲ್ಲ ಇಟ್ಕವ್ರೆ. ಹೊರಗಡೆ ಕೆಲ್ಸಕ್ಕೆ ಹೋಗೋರಿಗೆ ಬಟ್ಟೆ ಇರಲೇಬೇಕಲ್ವ ಫ್ರೆಂಡ್ಸ್. ನಾವು ಅಂದರೆ ಮನೇಲಿ ಇರೋಕ್ಕೆ ನಡೆಯುತ್ತೆ ಅಂತ ನಮಗೆ ಕೊಡಿಸಲ್ಲ ಅಂತ ಅಲ್ಲ, ನಮ್ಮ ಮನೇಲಿ ಪಾಪ ಕೊಡಿಸ್ತಾರೆ. ಇನ್ನೂ ಒಂದು 4-5 ಪ್ಯಾಂಟು ಕೊಡಬೇಕಂತೆ, ಇನ್ನು ಸ್ಟಿಚ್ ಮಾಡ್ತಾವಂತೆ. ಇನ್ನು ಮಂಗಳವಾರ ಬುಧವಾರ ಕೊಡ್ತಾರಂತೆ ಫ್ರೆಂಡ್ಸ್. ನೀವೆಲ್ಲ ತೋರಿಸಿದೆ. ಇದೊಂದು ಹೊಸ ಶರ್ಟ್ ಮೇಲೆ ಇಟ್ಕೊಳಂಗಿದ್ರೆ ಇಟ್ಕೊಳ್ಳಿ. ಮಡ್ಚಾಕಕ್ಕೆ ಹೋದ್ರು ಇವು ಹಂಗಂಗೆ ಸುಕ್ಕಾಗ್ಬಿಡ್ತವೆ ಫ್ರೆಂಡ್ಸ್. ನಿಜವಾಗ್ಲೂ ಇವನ್ನೆಲ್ಲ ಜಾಸ್ತಿ ದುಡ್ಡು ಕೊಟ್ಟು ತರೋದಷ್ಟೇ. ಇವೆಲ್ಲ ಒಂದು ಸಲ ಯೂಸ್ ಮಾಡೋದಕ್ಕಷ್ಟೇ. ಬಿಡಿ ಹಳೆ ಬಟ್ಟೆ ಕಣ್ಣಂಗೆ ಕಾಣ್ತದೆ ಫ್ರೆಂಡ್ಸ್. ಸುಮ್ಮನೆ 10-15 ಸಾವಿರ ಕೊಡ್ತಾರದು ಇವನ್ನ. ಅದ್ರ ಬದಲು ಈ ರಾಮರಾಜಲ್ಲಿ ತರೋದು ಬೆಟರು ಅಂತ ಅನಿಸುತ್ತೆ. ಆಮೇಲೆ ಇವು ತಂದ್ರೂ ಏನಂದರೆ ಹ್ಯಾಂಡ್ ವಾಶ್ ಮಾಡೋಂಗಿಲ್ಲ, ಡ್ರೈ ಕ್ಲೀನ್ಗೆ ಕೊಡಬೇಕು. ಅದೊಂದು ಹಿಂಸೆ ಫ್ರೆಂಡ್ಸ್.